ಸಲುವಾಗಿ ಸಭೆಯತ್ತವನ್ನು ನೋಡ್ತಾ ಇದ್ದೀನಿ. ಎಂದಿನಂತಹ ಸಭೆ ಇವತ್ತಲ್ಲ. ಸಭೆ ಎನ್ನುವುದು ವಿಚಿತ್ರವಾಗಿ ಉಂಟು. ಬರೀ ಹೆಣ್ಣು ಮಕ್ಕಳೇ ಸೇರಿದ್ದಾರೆ. ಅವರ ಮಧ್ಯದಲ್ಲಿ ತಾವು ಕೊಡುತ್ತಿದ್ದೀರಿ, ಅದರಲ್ಲಿ ಮುಗುಳರಿಗಿಂದ ನಗ್ತಾ ಇದ್ದೀರಿ. ಈ ನಿಮ್ಮ ನಗುವಿನ ಪರಿನೋಡಿಯನ್ನು ಭಾವಿಸಿಕೊಂಡೆ. ಯಾವುದೋ ಒಂದು ನಾರಿಯ ರೂಪಕ್ಕೆ ಮನಸೋತು ನಗ್ತಾ ಇದ್ದೀರೆಂದು ತಿಳಿದುಕೊಂಡೆ. ನೋಡಿದಂತ ನಾರಿ ಯಾರವಳು, ಎಲ್ಲಿಯವಳು, ಹೆಸರೇನು ಎಲ್ಲ ವಿಚಾರ ಹೇಳಿದ್ರೆ ಕೇಳಬೇಕೆನ್ನುವಂತ ಆಸೆ. ನಿನ್ನಲ್ಲಿ ವಿಚಾರ ಹೇಳಿದ್ರೆ ಏನಾಗ್ತದೆ ಗೊತ್ತಾ? ಏನಾಗ್ತದೆ? ನನ್ನ ಗುಟ್ಟೆನ್ನುವುದು ರಟ್ಟಾಗಿ ಹೋಗ್ತದೆ, ಕಸ್ತೂರಿಯನ್ನು ಗಾಳಿಯಲ್ಲಿ ತೇಲಿ ಬಿಟ್ಟ ಹಾಗೆ ಆಗ್ತದೆ. ಆ ಕಾರಣಕ್ಕಾಗಿ ನಿನ್ನಲ್ಲಿ ಹೇಳದೆ ಹೋದದ್ದು ನಾನು. ಬೇರೆಯವರಲ್ಲಿ ಹೇಳ್ತೀನಿ ಎಂಬುದಕ್ಕಾಗಿ ಹೇಳುವುದಿಲ್ವೇ? ಹೌದು. ಇನ್ನೋರವಳಿಗೆ ಹೇಳುವಂತಹ ಹೆಣ್ಣು ನಾನಲ್ಲ. ವಿಚಾರವನ್ನು ನನ್ನಲ್ಲಿ ಹೇಳಿ ಸ್ವಾಮಿ. ನೋಡ ಕಡೆಯಲ್ಲಿ ನಮ್ಮ ನಗರದ ಹೊರಗೆ ಪರಿಶೋಭಿಸುತ್ತಿರುವಂತ ನಂದನವನ ನೋಡಿದ್ದೇನೆ. ಹೌದು. ಆ ನಂದನವನದೊಳಗೆ ಒಬ್ಬ ಸನ್ಯಾಸಿ ಮರದ ಬುಡದಲ್ಲಿ ಕುಳಿತುಕೊಂಡಿದ್ದಾನೆ. ಅವರನ್ನು ನೋಡಿ ನಗು ಬಂದಿದ್ದೆ ನಿಮ್ಗೆ? ಹೌದೇ? ಯಾಕೆ? ಯಾರನ್ನು ಗೊತ್ತಾಯ್ತಾ ನಿನಗೆ? ಯಾರು? ಪಾಂಡವರಲ್ಲಿ ಒಬ್ಬನಾಗಿರುವಂತ ಅರ್ಜುನ ರೂಪವನ್ನು ಮರೆಸಿ ಸನ್ಯಾಸಿಯಾಗಿ ಕುಳಿತಿದ್ದಾನೆ. ಆ ರೀತಿ ಇರುವುದಕ್ಕೆ ಉದ್ದೇಶ ಏನು ಸ್ವಾಮಿ? ಕಾರಣ ಉಂಟು. ಏನು? ನನ್ನ ಅಣ್ಣ ಒಂದು ತೀರ್ಮಾನಕ್ಕೆ ಬಂದಿದ್ದಾನಲ್ಲ. ಯಾವ ತೀರ್ಮಾನ? ನನ್ನ ಪ್ರೀತಿಯ ತಂಗಿ ಸುಭದ್ರೆಗೆ ಮದುವೆ ಮಾಡುವುದಾಗಿ, ಅದ್ರು ಕೌರವನಿಗೆ ಕೊಟ್ಟು ಮದುವೆ ಮಾಡುವುದಾಗಿ ತೀರ್ಮಾನ ಮಾಡಿದ್ದಾನೆ. ನನ್ನ ಸಂಕಲ್ಪ ಏನು ಗೊತ್ತಾ? ಹೇಗೆ? ನನ್ನ ತಂಗಿಯನ್ನ ಅರ್ಜುನನಿಗೆ ಕೊಡಬೇಕೆಂಬುದೇ ನನ್ನ ಬಯಕೆ. ಸನ್ಯಾಸಿ ರೂಪದಲ್ಲಿ ಕುಳಿತಂತ ಪಾರ್ಥನನ್ನ ನಮ್ಮ ಅಣ್ಣ ಬಲಭದ್ರ ನೋಡಿದಂತಾದ್ರೆ ಭಕ್ತಿಯಿಂದ ಅರಮನೆ ಕರೆ ತಂದು ಸೇವೆ ಮಾಡುವುದಕ್ಕೆ ಮುಂದಾಗ್ತಾನೆ. ಹಾಗಂತ ಸೇವೆಗೆ ಜನ ಯಾರಿದ್ದಾರೆ? ನನ್ನ ತಂಗಿ ಇದ್ದಾಳೆ ಸುಭದ್ರೆ, ಅವಳಿಗೆ ಬೇರೆ ಏನು ಕೆಲಸ ಇಲ್ಲ. ಊಟ ಮಾಡುದು, ಕೂತ್ಕೊಳ್ಳಿ. ಹೌದೌದೌದು, ಹೋಗುದು, ಪಾರ್ಥನ ಸೇವೆ ಮಾಡುದು, ಬರುವುದಷ್ಟೇ. ಇವತ್ತು ಸೇವೆಗೆ ಹೋದ್ಲು ಅಂತ ಆದ್ರೆ ಪಾರ್ಥನಿಗೂ ನನ್ನ ತಂಗಿಗೂ ಮದುವೆ ಆಗುವುದಕ್ಕೆ ದಾರಿ ನೇರವಾಗ್ತದೆ. ನನ್ನ ಎಣಿಕೆಯಂತೆ ಪಾರ್ಥ ಸುಭದ್ರನ ಮದುವೆ ಆಗುತ್ತದೆ. ಅಣ್ಣನ ತೀರ್ಮಾನದ ಹಾಗೆ ಕೌರವ ದಿಬ್ಬಣ ಕೂಡಿಕೊಂಡು ಬಂದಂತಾದ್ರೆ ಅವನ ಮುಖಕ್ಕೊಂದು ಮಂಗಳಾರತಿ ಆಗ್ತದೆ. ಇದನ್ನೆಲ್ಲ ಯೋಚನೆ ಮಾಡಿ ನಗಾಡಿದ್ ಬಿಟ್ರೆ ಹೆಣ್ಣು ಮಕ್ಕಳ ವಿಚಾರಕ್ಕಾಗಿ ಸರಿ ಮುಂಡ ಎಲ್ಲಮುರ ಅಂತ ಜಲಜ ಸಂಭವ ಸುರಭ ಮುಖ್ಯರಿಗೂ ಅಸಾಧ್ಯ. ಸಂಭ್ರಮದಿಂದ ಸುಭದ್ರೆಯ ಕಲ್ಯಾಣ ಆಗ್ತದಂತ ಆಯ್ತು. ಈ ಮನೆಯಲ್ಲಿ ಕಲ್ಯಾಣದ ನಿರೀಕ್ಷೆಯಲ್ಲಿರೋಣ. ಎಷ್ಟನೇ ಕ್ಲಾಸ್ ಪುಟ್ಟಿಗೆ? ಬನ್ನಿ.